ಕಳವು ಆರೋಪವಷ್ಟೇ ಚುನಾವಣಾ ಆಯೋಗಕ್ಕೆ ಭೇಟಿ ನೀಡದ ರಾಹುಲ್ ಗಾಂಧಿ. ಸಮಾವೇಶದ ಬಳಿಕ ಚುನಾವಣಾ ಆಯೋಗಕ್ಕೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿ. ಆರೋಪಗಳ ಬಗ್ಗೆ ತನಿಖೆ ಮಾಡಿ ಎಂದು ಆಗ್ರಹಿಸಿದ ಡಿ.ಕೆ. ಶಿವಕುಮಾರ್, ಎಲ್ಲೆಲ್ಲಿ ಅಕ್ರಮ ಎಂದು ಪರಿಶೀಲನೆಗೆ ಒತ್ತಾಯಿಸಿದ್ದೇವೆ. ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಭೇಟಿ ಮಾಡಿದ್ದೇವೆ. ಇವತ್ತು ನಾವೆಲ್ಲ ಈ ದೇಶ ನೋಡುವಂಥ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದು. ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ನಡೆದಿರೋಂಥ ಒಂದು ಅನ್ಯಾಯ. ಈಗ ನಾವು ಮಾದೇವಪುರದ ಸ್ಯಾಂಪಲ್ ಆಗಲಿ, ಗಾಂಧಿನಗರ ಸ್ಯಾಂಪಲ್ ಆಗಲಿ ನಾವಿನ್ನ ಕೊಟ್ಟಿಲ್ಲ ಅವ್ರಿಗೆ. ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇಂಥ ಪಾಯಿಂಟಲ್ಲಿ ನೀವು ಇಡೀ ರಾಜ್ಯದಲ್ಲಿ ನೀವು ಪರಿಶೀಲನೆ ಮಾಡಬೇಕು. ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನು ನೀವು ಕೂಡ ಕಂಡುಹಿಡಿದು ಇದು ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಹೇಳಿದ್ದೇವೆ. ಒಂದೇ ಹೆಸರನ್ನ 5 ಕಡೆ ಸೇರಿಸೋಂಥದ್ದು, ಒಂದು ಓಟ್ ಇಂದ ಈ ಓಟಿರೋ ಓಟ್ನ ತಿರ್ಗಾ ಇನ್ನೊಂದು ಬೂತ್ಗೆ ಶಿಫ್ಟ್ ಮಾಡೋಂಥದ್ದು, ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ. ಸೊ ಅವ್ರಿಗೆ ನಾವು ಒಂದು 8 ಪಾಯಿಂಟ್ ಹಾಕಿ ನಾವು ಅವ್ರಿಗೆ ಮೆಮೊರಂಡಮ್ ಕೊಟ್ಟಿದ್ದೇವೆ. ಇಡೀ ಇದು ನಮ್ಮದು ಕರ್ನಾಟಕದ ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇವೆ. ಮುಂದೊಂದು ದಿನದಲ್ಲಿ ಇದನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತೇವೆ. ಆಮೇಲೆ ಇದು ಮಿಸ್ಯೂಸ್ ಆಫ್ ಫಾರ್ಮ್ ನಂಬರ್ 6 ಶಕುಂತಲಾ ಇವಳು ಪಾಣಿಪತ್ನವಳು. ಪಾಣಿಪತ್ತಿಂದ ಇಲ್ಲಿ ಬಂದಿದ್ದಾಳೆ. ಪೂರ್ವ ಅಪಾರ್ಟ್ಮೆಂಟ್ ಅಂತಿದೆ ನಮ್ಮಲ್ಲಿ. ಹೊಸದಾಗಿ ವೋಟರ್ ಲಿಸ್ಟ್ ಸೇರಿಸಬೇಕು ಅಂತ ಹೇಳಿ ಫಾರ್ಮ್ ನಂಬರ್ 6 ನಲ್ಲಿ ಅಪ್ಲೈ ಮಾಡಿದೆ. 2 ತಿಂಗಳಾಯ್ತು, ಬರಲಿಲ್ಲ. ಮತ್ತೊಂದು ಸಲ ಅಪ್ಲೈ ಮಾಡಿದ್ರು. ವೋಟರ್ ಲಿಸ್ಟ್ ಚೆಕ್ ಮಾಡಿದ್ಮೇಲೆ ವೋಟರ್ ಲಿಸ್ಟ್ ನಲ್ಲಿ 2 ಕಡೆ ಬಂದಿದೆ. 2 ಸಾರಿ ಬಂದಿದೆ ಒಂದೇ ಬೂತ್ ಅಲ್ಲಿ. ಶಕುನ ರಾಣಿ ಬಗ್ಗೆ ಸೋರ್ಸ್ 2 ಕಡೆ ವೋಟ್ ಹಾಕಿದಾಳೆ, 2 ವೋಟ್ ಹಾಕಿದ್ದಾರೆ. ಅವಳು ಹಾಕ್ಯಾಳೋ ಇನ್ಯಾರು ಹಾಕ್ಯಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಒಂದೇ ಕಡೆ ವೋಟ್ ಮಾಡಿರೋದಿದೆ, ಒಂದೇ ಕಡೆ ವೋಟ್ ಮಾಡಿದೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ರಾಹುಲ್ ಗಾಂಧಿ ಅವರೇ, ನಿಮ್ಮ ಪಾರ್ಟಿಯವರೇ ನಿದ್ದೆ ಮಾಡ್ತಿದ್ರ? 6 ತಿಂಗಳು ಮುಂಚೆ ಎಲೆಕ್ಟ್ರೋಲ್ ಕೊಡ್ತಾರೆ, ಚೆಕ್ ಮಾಡಿ ಅಂತಾನೆ ಕೊಡೋದು ಅವರು. ನಿಮ್ಗೆ ಇಷ್ಟೆಲ್ಲ ಅನಾಮಲೀಸ್ ಇದೆ ಅಂತ ಹೇಳಿದ್ರೆ ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡ್ತಾ ಇದ್ರೆ ಅದು ಬೇರೆ. ಇದ್ರೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಹೋಗಲಿ, ಎಲೆಕ್ಷನ್ ಆಗಿ 45 ದಿವಸಕ್ಕೆ ಪಿಟಿಷನ್ ಹಾಕ್ಬೋದಿತ್ತು, ಎಲೆಕ್ಷನ್ ಪಿಟಿಷನ್. ಅದನ್ನೂ ಮಾಡಲಿಲ್ಲ. ಎಲೆಕ್ಷನ್ ಕಂಪ್ಲೇಂಟು ಇಲ್ಲ, ಕೋರ್ಟಿಗೂ ಹೋಗಲ್ಲ. ಬಂದು ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ. ಆ ಆವಾಜಿಗೆ ನಾವು ಎದುರೋರಲ್ಲ. ವಸ್ತು ಸ್ಥಿತಿಯನ್ನು ಬಿಚ್ಚಿ ನಾವು ಇಡ್ತೀವಿ ಜನರ ಮುಂದೆ. ಕಂಪ್ಲೇಂಟೇ ಮಾಡಿಲ್ಲ. ಇದಕ್ಕಿದ್ದಂಗೆ ಯಾರು ಕೆಪಿಸಿಸಿ ಅಧ್ಯಕ್ಷರಿಗೆ ಎಲೆಕ್ಷನ್ ಕಮಿಷನ್ ಪತ್ರ ಬರೆದಿದೆ. ಇವತ್ತು ಕೊಟ್ಟ ಮನವಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಕೊಡಿ, ಜೊತೆಗೆ ಡಿಕ್ಲರೇಷನ್ ಬರೆದು ಕೊಡಿ. Registration of Election Rules 1960 ರೂಲ್ 20/3/B ಪ್ರಕಾರ ಡಿಕ್ಲರೇಷನ್ ಬರೆದು ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀನಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ, ರಾಜೀವ್ ಗೌಡ ಅವರು JDSನಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದೀರಾ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದಾನೆ ಚರ್ಚೆ ಆರಂಭಿಸ್ತಾ ಇದ್ದೀನಿ. ಪ್ರಶಾಂತ, ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪಗಳು ಗಂಭೀರ ಸ್ವರೂಪದ್ದಾಗಿದೆ. ದೇ ಆರ್ ದ ಮ್ಯಾಟರ್ ಆಫ್ ಕನ್ಸರ್ನ್. ಇದರ ಬಗ್ಗೆ ಚುನಾವಣಾ ಆಯೋಗ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು, ಎರಡನೇ ಮಾತಿಲ್ಲ. ಆದರೆ ನಿಗದಿತ ನಮೂನೆಯಲ್ಲಿ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಇಷ್ಟು ಹಿಂದೇಟು ಹಾಕ್ತಾ ಇರೋದು ನೋಡಿದರೆ ಬೇರೆನೂ ಡೌಟ್ ಬರುತ್ತೆ. ಅಜಿತ್, ನನಗನ್ಸುತ್ತೆ ರಫೇಲ್ನ ಹೋರಾಟ ಮತ್ತು ನಾನಾ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಆರೋಪಗಳನ್ನು ರಾಹುಲ್ ಗಾಂಧಿ ಏನು ಮಾಡಿದರು,
ಅದನ್ನು ಅವ್ರಿಗೆ ಕೋರ್ಟಲ್ಲಿ ಲಾಜಿಕಲ್ ಎಂಡ್ವರೆಗೆ ಕಾನೂನಿನ ದೃಷ್ಟಿಯಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಹೌದು. ಆ ಕಾರಣದಿಂದ ಅದು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ಒಂದು ರಣತಂತ್ರದ ಭಾಗ ಅನಿಸುತ್ತೆ. ಈ ಹೋರಾಟವನ್ನು ಕಾನೂನಿಗಿಂತ ಹೆಚ್ಚು ಪೊಲಿಟಿಕಲಿ ನಾವು ತೆಗೆದುಕೊಂಡು ಹೋಗಬೇಕು ಅನ್ನುವ ಮನಸ್ಥಿತಿ ನಿನ್ನೆ ದಿಲ್ಲಿಯ ಪತ್ರಿಕಾಗೋಷ್ಠಿ, ಸಂಜೆಯ ಇಂಡಿ ಒಕ್ಕೂಟದ ಸಭೆಯಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರೆಸೆಂಟೇಷನ್ ಮತ್ತು ಕರ್ನಾಟಕದ ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ನಡೆಸಿರ್ತಕ್ಕಂಥ ಹೋರಾಟದಿಂದ ಈ ಅಂಶ ಸ್ಪಷ್ಟವಾಗ್ತಾ ಇದೆ. ಅವರೆಲ್ಲೂ ಕೂಡ ಅಂದರೆ ಇಲ್ಲ ಅದನ್ನು ಈಗ ಬಿ ಜೆ ಪಿಯ ಆರ್ಗ್ಯುಮೆಂಟ್ ಏನಿದೆ, ಇಲ್ಲ ಅದನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗಬೇಕು. ಹೌದು. ಆದರೆ ರಾಹುಲ್ ಗಾಂಧಿ ಆ ಮನಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. ಅವರು ನೋಡಿ, ಅಂದರೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳ ಒಟ್ಟಾರೆ ರಣತಂತ್ರವನ್ನು ಗಮನಿಸಿದಾಗ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥದ್ದು, ಕೇಂದ್ರ ಚುನಾವಣಾ ಆಯೋಗ, ಈಗ ನೋಡಿ, ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಮೊದಲ 1 ವರ್ಷ 2 ವರ್ಷ ಅವರು ಇಲ್ಲ EVM ಮಷೀನ್ಸ್ನಲ್ಲೇ ದಾಂಧಲಿ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಹೌದು. ಬಟ್ ಅದು ಸುಪ್ರೀಂ ಕೋರ್ಟ್ವರೆಗೆ ಹೋಯಿತು. ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಬಂದು ಪ್ರೂವ್ ಮಾಡಿ ಅಂತಕ್ಕಂಥದ್ದನ್ನು ಕೇಂದ್ರ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹೇಳ್ತು. ಅದು ಸಾಧ್ಯ ಆಗಲಿಲ್ಲ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಅನಿಸ್ತಾ ಇದೆ, ಇಡೀ ಸೋಲಿಗೆ ಕೇಂದ್ರ ಚುನಾವಣಾ ಆಯೋಗದ ಅಂದರೆ ಆ ರೀತಿಯ ಅಕ್ರಮಗಳ ಕಾರಣದಿಂದಲೇ ನಾವು ಸೋಲ್ತಿದ್ದೀವಿ ಅಂತಕ್ಕಂಥದ್ದನ್ನು ಪೊಲಿಟಿಕಲಿ ಪ್ರೂವ್ ಅಥವಾ ಪಾಯಿಂಟ್ ಸ್ಕೋರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಅನ್ಸುತ್ತೆ. ಬಿಕಾಸ್ ನೋಡಿ, ಈಗ ಒಂದು ನೀವು ಮೇಲ್ನೋಟಕ್ಕೆ ಗಮನಿಸಿದಾಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಿದ್ದಾರೆ, ಇಲ್ಲ ಮಹದೇವಪುರ ಕ್ಷೇತ್ರದಲ್ಲಿ ಇದೊಂದು ಕೇಸ್ ಸ್ಟಡಿಯಾಗಿ ನಾವು ತೆಗೆದುಕೊಂಡ್ವಿ, 6 ತಿಂಗಳ ಕಾಲ ನಾವು ಇದರ ಅಧ್ಯಯನ ಮಾಡಿದ್ವಿ. ಫೈನ್, ಒಂದು ಪೊಲಿಟಿಕಲ್ ಪಾರ್ಟಿ ಇಷ್ಟೊಂದು ಅಧ್ಯಯನ ಜೊತೆ ಬರೋದು ಒಳ್ಳೆ ಸಂಗತಿ, ಕರೆಕ್ಟ್. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗ ಇದಕ್ಕೆ ನೇರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕು ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಆದರೆ ಗೊತ್ತಿಲ್ಲ ನನಗೆ, ರಾಜಕಾರಣವನ್ನು ಬಲ್ಲವರು ಅರಿತವರು ನೋಡಿದ ಸಂದರ್ಭದಲ್ಲಿ ನೀವು 2023 ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ರಿ. ಹೌದು. ಚುನಾವಣಾ ಆಯೋಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ, ಕೇಂದ್ರದ್ದಿದೆ, ದಟ್ಸ್ ಫೈನ್. ಕರ್ನಾಟಕದಲ್ಲಿ ಮಹದೇವಪುರ ಕ್ಷೇತ್ರವನ್ನು ಸಂಭಾಳಿಸುವ ರಿಟರ್ನಿಂಗ್ ಆಫೀಸರ್ ಯಾರಿರ್ತಾರೆ? ಇಲ್ಲಿ ಅವರು. ಹಾಗಿದ್ರೆ ನೀವು 1 ವರ್ಷಗಳ ಕಾಲ ಅಧಿಕಾರ ನಡೆಸಿಯೂ ಯಾವ ಅಧಿಕಾರಿಗೆ ಆ ಶಕ್ತಿ ತಾಕತ್ತು ಇದೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ. ನಂಬರ್ 1 ನಿಮ್ಮ ಕಮಿಟ್ಮೆಂಟ್ ಇದೆ ಅಲ್ವಾ? ಸರಿಯಪ್ಪ, ನನಗೆ ಕರ್ನಾಟಕದವನಾಗಿ ನನಗಿರ್ತಕ್ಕಂಥ ಇಚ್ಛೆ ಏನು, ನೀವು ಮಹದೇವಪುರ ಕ್ಷೇತ್ರದಲ್ಲಿ ಆ ರೀತಿಯಾಗಿರ್ತಕ್ಕಂಥ ದಾಂಧಲಿ ನಡೆದಿದ್ರೆ ಹೌದು, ನೀವು ಅದರ ಬಗ್ಗೆ ನೀವು ಕರ್ನಾಟಕ ಸರ್ಕಾರನೇ ತನಿಖೆಗೆ ಆದೇಶವನ್ನು ನೀಡಬಹುದು. ಕೇಂದ್ರ ಚುನಾವಣಾ ಆಯೋಗ ಕಾನ್ಸ್ಟಿಟ್ಯೂಷನ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ ಎಲ್ಲ ನನಗೆ ಅರ್ಥ ಆಗುತ್ತೆ. ಬಟ್ ನೀವು ರಿಟರ್ನಿಂಗ್ ಆಫೀಸರ್ ನಿಮ್ಮದೇ ಸರ್ಕಾರದ ಅಧಿಕಾರಿಗಳು ಇರ್ತಾರಲ್ವಾ, ಅದನ್ನು ಮಾಡಲಿಲ್ಲ. ನಂಬರ್ 1. ಸರಿ, 45 ದಿನಗಳವರೆಗೆ ಅದಕ್ಕೆ ರಾಹುಲ್ ಗಾಂಧಿ ಹೇಳಿದರು, ಇಲ್ಲ 6 ತಿಂಗಳ ಕಾಲ ನಾವು ಅದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ, ಆ ಕಾರಣದಿಂದ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥ. ನನಗನ್ನಿಸ್ತಿರ್ತಕ್ಕಂಥ ಸಂಗತಿ ಏನು ಅಂತಂದರೆ, ಹಾಗಿದ್ದಲ್ಲಿ ಇದೇ ಆರ್ಗ್ಯುಮೆಂಟ್ ನೋಡಿದೆ, ಗೆಲ್ಲಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನೀವು ದಾಂಧಲಿ ನಡೆಸಬೇಕು ಅನ್ನುವ ಆರ್ಗ್ಯುಮೆಂಟನ್ನು ನೀವು ಎಲ್ಲಿವರೆಗೆ ಸ್ಟ್ರೆಚ್ ಮಾಡ್ಬೋದು? ಹಿಮಾಚಲದ ಗೆಲುವಿನಲ್ಲಿ ಸ್ಟ್ರೆಚ್ ಮಾಡ್ತೀರಾ, UPಯ ಗೆಲುವಿನಲ್ಲಿ ಸ್ಟ್ರೆಚ್ ಮಾಡ್ತೀರಾ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಸೀಟನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆದ್ರಿ, ಅಲ್ಲಿ ಸ್ಟ್ರೆಚ್ ಮಾಡ್ತೀರಾ, ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ಗೆದ್ರಲ್ಲ ಅಲ್ಲೂ ಸ್ಟ್ರೆಚ್ ಮಾಡ್ತೀರಾ. ಅಂದರೆ ನೋಡಿ, ಅಕ್ರಮದ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಗಂಭೀರತೆಯಿಂದ ತೆಗೆದುಕೊಳ್ಳಬೇಕು. ಏನು ಅಕ್ರಮ ನಡೆದಿದೆ ಅವರಿಗೆ ಫಾರ್ಮ್ 8 ಬಗ್ಗೆ ಹೇಳ್ತಿದ್ದಾರೆ, ಫಾರ್ಮ್ 6 ಬಗ್ಗೆ ಹೇಳ್ತಿದ್ದಾರೆ. ಯಾವುದೇ ರೀತಿಯ ಅಕ್ರಮಗಳನ್ನು ನಡೆಸಿದ್ರು ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3, ಪಾಯಿಂಟ್ 4 ಕೇಂದ್ರ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳಲೇಬೇಕು. ಕೋರ್ಟಿಗೆ ಅವ್ರು ಹೋಗಲಿ ಬಿಡಲಿ, ಅದು 2ನೇ ಭಾಗ. ಆದರೆ ಬರೀ ಅಕ್ರಮಗಳನ್ನು ನಡೆಸಿ ಕೇಂದ್ರ ಚುನಾವಣಾ, ನಂದೊಂದು ಪ್ರಶ್ನೆ ಇದೆ, ಹೇಗೆ ಕೇಂದ್ರ ಚುನಾವಣಾ ಆಯೋಗ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಆ ರೀತಿಯ ದಾಂಧಲಿಗಳನ್ನು ನಡೆಸಲಿಕ್ಕೆ ಸಾಧ್ಯ ಇದೆ? ಯು ಹ್ಯಾವ್ ಟು ಪ್ರೂವ್ ದಟ್ ಪಾಯಿಂಟ್, ರೈಟ್? ಈಗ ಮಹಾರಾಷ್ಟ್ರದಲ್ಲಿ 1 ಕೋಟಿ ವೋಟರ್ ಲಿಸ್ಟ್ ಬಂತು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಆರೋಪ ಮಾಡ್ತು, ಹೈಕೋರ್ಟ್ನಲ್ಲಿ ಬಿದ್ದೋಯ್ತು ಅದು. ಬಾಂಬೆ ಹೈಕೋರ್ಟ್ನಲ್ಲಿ ಆ ಆರ್ಗ್ಯುಮೆಂಟೇ ಬಿದ್ದೋಯ್ತು, ಸುಪ್ರೀಂ ಕೋರ್ಟಿಗೆ ಹೋಗಲಿಲ್ಲ. If you are fighting with, or if you want to discredit the election commission in the political argument sake, that's fine. ನಾವು ಅಂದರೆ ಪ್ರಜಾಪ್ರಭುತ್ವದಲ್ಲಿ should not be fine also, ಪ್ರಶಾಂತ್. ಒಂದಷ್ಟು it's fine, ಸಾಂವಿಧಾನಿಕ ಸಂಸ್ಥೆಗಳಿರ್ತವೆ. ಕರೆಕ್ಟ್, ಸಾಂವಿಧಾನಿಕ ಸಂಸ್ಥೆಗಳಿರ್ತವೆ, ನಾನು ಒಪ್ತೀನಿ. ಆದರೆ if a political party and a person decides to make allegations, democracyally you can't stop anybody.
ಡೆಮೋಕ್ರಸಿಯಲ್ಲಿ ಯು ಕಾಂಟ್ ಸ್ಟಾಪ್ ಎನಿಬಡಿ. ಅದರ ಅರ್ಥ ನನಗನ್ಸುತ್ತೆ ಅದೇ ಕಾರಣದಿಂದ ನಾನು ಹೇಳಿದೆ, ನಾವು ಚಿಕ್ಕವರಿದ್ದಾಗಿಂದ ಕಾರ್ಪೊರೇಷನ್ ಇಲೆಕ್ಷನ್ಸ್ ನೋಡ್ತಾ ಬಂದಿದ್ದೀವಿ ರೀ. ಅಕ್ರಮಗಳ ನಡೆಯಲ್ಲ ಅಂತಕ್ಕಂಥದ್ದನ್ನು ಯಾರೂ ಕೂಡ ಯಾವ ಸಂದರ್ಭದಲ್ಲೂ ಭಾರತದಲ್ಲಿ ಹೇಳೋಕ್ಕಾಗಲ್ಲ. ಯಾರ್ಯಾರು ರಾಜಕಾರಣ ಮಾಡಿದ್ದಾರೆ, ವೇದಿಕೆಯ ಭಾಷಣದಲ್ಲಿ ನಿಂತ್ಕೊಂಡು ಗೃಹ ಸಚಿವರೇ ಹೇಳ್ತಾರೆ EVM ಬಂದಿದೆ, ಈಗೇನೋ ಚೆನ್ನಾಗಿ ನಡೀತಾ ಇದ್ದಾವೆ ಎಲೆಕ್ಷನ್ನು, ಮುಂಚೆ ಹೆಂಗೆ ಬೇಕಂಗೆ ಓಟ್ ಗುದ್ಕೊಂಡು ಬರ್ತಿದ್ವಿ. ಹೋಮ್ ಮಿನಿಸ್ಟರ್ ಮಾತನಾಡಿರುವ ಭಾಷಣ ಇದೆ, ರಾಜ್ಯದ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು. ಅದರ ಅರ್ಥ ಇವತ್ತು ಅಕ್ರಮಗಳು ನಡೀತಾ ಇಲ್ವಾ? ಅಕ್ರಮಗಳು ಇವತ್ತಿಗೂ ಕೂಡ ನಡೀತಾವೆ. ಬಟ್ ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದ್ಯಾಟ್? ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ, ಅದು ಒಂದೇ ಸೊಲ್ಯೂಷನ್ ಇರ್ತಕ್ಕಂಥದ್ದು. ಇದೊಂದೇ ಸೊಲ್ಯೂಷನ್ ತಾನೆ. ಆದರೆ ಅದರ ಹೆಸರಿನಲ್ಲಿ ನೀವು ಕೇಂದ್ರ ಚುನಾವಣಾ ಆಯೋಗವನ್ನು ಡಿಸ್ಕ್ರೆಡಿಟ್ ಮಾಡ್ತಾನೆ. ಕೇಂದ್ರ ಚುನಾವಣಾ ಆಯೋಗ ಅಂದ್ರೇನು ಒಬ್ಬನೇ ವ್ಯಕ್ತಿ. ಈ ಕಾಂಗ್ರೆಸ್ BJPಯ ಥರ, ಈ ಕಾಂಗ್ರೆಸ್ ಗಾಂಧಿ ಕುಟುಂಬದ್ದು BJP RSS ಥರ ಅದು ಒಂದೇ ಜನ ನಡೆಸ್ತಾ ಇರತಕ್ಕಂಥ ಸಂಸ್ಥೆ ಏನ್ರಿ? ಅಧಿಕಾರಿಗಳು ಬರ್ತಾರೆ, ಅಧಿಕಾರಿಗಳು ಹೋಗ್ತಾರೆ. ಕೇಂದ್ರ ಚುನಾವಣಾ ಆಯೋಗದ ಇದೆ ಅಪ್ಪ, BBMP ಅಧಿಕಾರಿಗಳು ಇಲ್ಲದೆ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ಚುನಾವಣೆ ನಡೆಸ್ತಾ, ವಿಧಾನಸಭೆ ಚುನಾವಣೆ, ಲೋಕಸಭಾ ಚುನಾವಣೆ, ಅದೇ ಅಧಿಕಾರಿಗಳು ತಾನೆ. ಸೊ ನೀವು ಆ ಕಂಟಿನ್ಯೂಟಿ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಿ ನೀವು ಪೊಲಿಟಿಕಲ್ ಪಾಯಿಂಟನ್ನು ಸ್ಕೋರ್ ಮಾಡ್ಬೋದು, ಡಿಸ್ಕ್ರೆಡಿಟ್ ಮಾಡ್ಬೋದು. ಆದರೆ ನನಗನ್ಸುತ್ತೆ ಅಂತಿಮವಾಗಿ ನಿಮಗೆ ಇದನ್ನು ಲಾಜಿಕಲ್ ಎಂಡ್ವರೆಗೆ ಕಾನೂನಿನ ದೃಷ್ಟಿಯಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಯು ಶುಡ್ ಗೋ ಟು ಕೋರ್ಟ್, ಬಟ್ ಯು ಆರ್ ನಾಟ್ ರೆಡಿ ಟು ಗೋ ಟು ಕೋರ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.